ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ನಾವು ಬಂದಿದ್ವಿ ಇಲ್ಲಿ ದುರ್ಗಮ್ಮಗುಡಿ ದೇವಸ್ಥಾನದಲ್ಲಿ ಇದ್ದೀವಿ. ನಾಳೆ ಎಸ್ಸಿನ್ ಬಂದ್ಬಿಟ್ಟು ಅಭಿಮಾನಿಗಳು ಇಲ್ಲಿ ಇದ್ದಾರೆ. ಯಾಕಿದ್ದಾರೆ ಅಂತಂದ್ರೆ ಟಾಕಿಂಗ್ ಮೂವಿ ಅನ್ನೋದು ತುಂಬಾ ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಇಲ್ಲಿ ದುರ್ಗಮ್ಮಗುಡಿಯಲ್ಲಿ ಅದ್ದೂರಿಯಾಗಿ ಪೂಜೆ ಕೂಡ ಮಾಡಿದ್ದಾರೆ. ಅವ್ರ ಜೊತೆ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್, ಹೇಗೆ ಅನಿಸ್ತಿದೆ ನಿಮ್ಗೆ ನಾಳೆ ರಿಲೀಸ್ ಆಗ್ತಾ ಇದೆಯಲ್ಲ, ನಮ್ಮ ಅಭಿಮಾನಿ ಬೇರೆ ನೀವು ಅವ್ರ ಬಗ್ಗೆ? ನಾನೊಬ್ಬ ಯಶಾಭಿಮಾನ ಹೇಳ್ತೀನಿ. ಎಲ್ಲರೂ ದೀಪಾವಳಿ ಎಲ್ಲರೂ ಒಂಥರ ಹಬ್ಬ. ದೀಪಾವಳಿ ಆದರೆ ನಮಗೆ ಆಗಸ್ಟ್ ಅಂದರೆ ನಾಳೆ ಆಗಸ್ಟ್ 26 ನಾವು ಟಾಕ್ಸಿಗೆ ಅವತ್ತು ದೀಪಾವಳಿ ಹಬ್ಬ ಥರ ಆಚರಿಸ್ತಿದ್ವಿ. ಸೊ ಒಂಥರ ಟಾಕ್ಸಿಕ್ ಫಿಲ್ಮ್ ಅನ್ನೋದು ನಮಗೆ ಒಂಥರ ಎಲ್ಲರೂ ಫಿಲ್ಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ನಮ್ಗೆ ಒಂಥರ ಹಬ್ಬ. ನಾವು ಯಾಕಂದರೆ ಹೆಮ್ಮೆ ಕನ್ನಡ ಒಬ್ಬ ನೋಡಿ ಮಿಡಲ್ ಕ್ಲಾಸ್ ಒಬ್ಬ ಡ್ರೈವರ್ ಮಗ ಇವತ್ತು ಬ್ಯಾರಿಗೇಡ್ ಸ್ಟಾರ್ ಆಗಿದೆ ಅಂದರೆ ನಮಗೆಲ್ಲರೂ ಖುಷಿ. ಇವತ್ತು ನೋಡ್ರಿ ಈ ಸಂದರ್ಭದಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಟಾಕ್ಸಿಕ್ ಫಿಲ್ಮ್ ಏನು ಸೋಲ್ತಂದ್ರೆ ಇಡೀ ಕರ್ನಾಟಕ ಜನತೆ ಎಲ್ಲ ಸೋಲ್ತಂಗೆ. ಸೊ ಪ್ರತಿಯೊಬ್ಬರು ನೋಡಿ ಟಾಕ್ಸಿಕ್ ಫಿಲ್ಮ್ ಬಗ್ಗೆ ಎಷ್ಟೋ ಜನ ನೆಗೆಟಿವ್ ಮಾತಾಡಿದ್ದಾರೆ, ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿದ್ದಾರೆ. ಯಾಕಂದರೆ ಟಾಕ್ಸಿಕ್ ಫಿಲ್ಮ್ ಹಂಗೆ ಹಿಂಗೆ ಅಂತ 4-5 ಜನ ಹೀರೋ ಹಾಕೊಂಡು ಮಾಡಿದ್ದಾರೆ ಹಿಂಗೆ ಹಿಂಗೆ. ಬಟ್ ಟಾಕ್ಸಿಕ್ ಫಿಲ್ಮ್ ಅನ್ನೋದೇನಿದಲ್ಲ ಫ್ಯಾಮಿಲಿ ಟೋಟಲ್ ಎಂಟರ್ಟೈನ್ಮೆಂಟ್ ಇದೆ. ಸೊ ಪ್ರತಿಯೊಬ್ಬರು ಕುತ್ಕೊಂಡು ನೋಡಿ ಚಪ್ಪಲ್ ಹೊಡಿಬೇಕು ಆ ಥರ ಫಿಲ್ಮ್ ಮಾಡಿದ್ದಾರೆ ಅಂತ ಹೇಳ್ಬಾರ್ದು. ಯಾಕಂದರೆ ನಮ್ಮ ಯಶ್ ಬಾಸ್ ಯಾವುದೇ ಮಾಡಲಿ, ಒಂದು ಕೆಲಸ ಮಾಡಲಿ ಎಲ್ಲರೂ ಚಪ್ಪಲ್ ಹೊಡಿಬೇಕು ಆ ಥರ ಕೆಲಸ ಮಾಡಿರ್ತಾರೆ. ಹೊರತಾಗಿ ಯಾವತ್ತೂ ಕೆಟ್ಟ ಕೆಲಸ ಮಾಡಲ್ಲ. ಸೊ ನಮ್ಮ ಯಶ್ ಬಾಸ್ ಅಭಿಮಾನ ಆಗಿ ನಾನು ನೋಡಿ ನಮ್ಮ ಯಶ್ ಬಾಸ್ ನಾನು ನಿನ್ನೆ ಮೊನ್ನೆ ಫ್ಯಾನ್ ಆದನಲ್ಲ. ನಾವು ಆ್ಯಕ್ಚುಲಿ ಮಗ್ಗಿನ ಮುಂಚೆ ಫಿಲ್ಮ್ ಇಂಡಸ್ಟ್ರಿಗೆ ಸೀರಿಯಲ್ ಮುಖಾಂತರ ಎಂಟ್ರಿ ಕೊಟ್ಟರೆ ಅವಾಗಿಂದ ನಾವು ನಾವೊಬ್ಬರು ಯಶಾಭಿಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ನೋಡಿ ಬಳ್ಳಾರಿ ಸುತ್ತಮುತ್ತ ಇವರೆಲ್ಲ ನಮ್ಮ ಯಶಾಭಿಮಾನ, ಇವರೆಲ್ಲ ತುಂಬ ಡೈರೆಕ್ಟ್ ಫ್ಯಾನ್ಸ್ ನಮ್ಮ ಥರನೇ ಇರೋಲ್ಲ. ಸೊ ತುಂಬ ಖುಷಿ ಆಗ್ತಿದೆ. ಇವತ್ತು ಕನ್ನಡ ಇಂಡಸ್ಟ್ರಿ ಸತ್ತೋಗ್ಬಿಟ್ಟಿದೆ ಕನ್ನಡ. ಅಂತ ಕನ್ನಡ ಇಂಡಸ್ಟ್ರಿ ಇವತ್ತು ಬೇರೆ ಲೆವೆಲ್ ತಗೊಂಡೋಗ್ಬಿಟ್ಟಿದೆ. ಸೊ ಟಾಲಿವುಡ್ ಬಾಲಿವುಡ್ ಎಲ್ಲರ ಬಾಯಲ್ಲಿ ಕೇಳಿ ಕನ್ನಡ ಇಂಡಸ್ಟ್ರಿ ಇವತ್ತು ನಮ್ಮ ಯಶ್ ಬಾಸ್ ತೋರಿಸ್ಕೊಂಡಿದೆ. ಸೊ ನಾವು ಅಂದರೆ ಬೇರೆ ಹೀರೋಸ್ನಲ್ಲೇ ಹೇಗೆ ಮಾಡಲ್ಲ. ಸೊ ಎಲ್ಲರೂ ನಮಗೆಲ್ಲ ಹೀರೋಸ್ ಅಂದರೆ ಬಂದು ನಮಗೆ ನೋಡಿ ಸುದೀಪ್ ಸರ್ ಆಗಿರ್ಬೋದು, ಮೋಹನ್ ಸರ್, ಶಿವಣ್ಣ, ಅಂತ ಎಲ್ಲರೂ ಒಂದೇ. ಬಟ್ ನಾವು ಯಶಾಭಿಮಾನಿ. ಬಟ್ ಎಲ್ಲರೂ ಸಪೋರ್ಟ್ ಮಾಡ್ತೀವಿ. ಕನ್ನಡ ಇಂಡಸ್ಟ್ರಿನ ಎಲ್ಲರೂ ನಾವು ಬೆಳೆಸಬೇಕಂತ ನಮಗೆ ತುಂಬ ಖುಷಿ. ಇವತ್ತು ಕನ್ನಡ ಇಂಡಸ್ಟ್ರಿ ಎಲ್ಲೇ ಇತ್ತು, ಕನ್ನಡ ಇಂಡಸ್ಟ್ರಿ ತುಂಬ ಇವತ್ತು ದೊಡ್ಡ ಲೆವೆಲ್ ಬಂದಿದೆ. ಎಲ್ಲರೂ ಕನ್ನಡ ಇಂಡಸ್ಟ್ರಿನ ಉಳಿಸೋಣ, ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ. ಪ್ರತಿಯೊಬ್ಬರು ಇದೆ ಅಂದರೆ ನಾಳೆನೇ 26 ಇದೆ. ಪ್ರತಿಯೊಬ್ಬರು ಹೋಗಿ ಟಾಕ್ಸಿಕ್ ಫಿಲ್ಮ್ನೆಲ್ಲರೂ ವೀಕ್ಷಿಸಿ. ಸೊ ಎಲ್ಲರೂ ಏನೋ ನಮ್ಮ ಯಶ್ ಬಾಸ್ ಬಗ್ಗೆ ತಪ್ಪ ತಿಳ್ಕೊಬಿಟ್ಟಿದ್ರೆ ಯಾವುದೋ ಕಾರ್ ಸೀನ್ ಬಂದಿತ್ತು ಹಂಗೆ ಅಂತೇಳಿ. ಸೊ ಅದೆಲ್ಲ ಸುಳ್ಳು. ನಮ್ಮ ಯಶ್ ಬಾಸ್ ಏನೇ ಮಾಡಿರಲಿ 100% ಎಲ್ಲ ಕೂತ್ಕೊಂಡು ನೋಡೋ ಥರ ಮಾಡಿರ್ತಾರೆ. ಯಾರು ತಪ್ಪು ತಿಳ್ಕೊಬೇಡಿ. ಎಲ್ಲ ಪ್ರತಿಯೊಬ್ಬರು 26ಗೆ ಟಾಕ್ಸಿಕ್ ಫ್ಯಾಮಿಲಿ ಸಮೇತ ಹೋಗಿ ಎಲ್ಲರೂ ಪ್ರತಿಯೊಬ್ಬರು ನೋಡಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಎಲ್ಲರೂ ಪ್ರತಿಯೊಬ್ಬರು ನೋಡಿ, ಎಲ್ಲರೂ ಎಂಜಾಯ್ ಮಾಡ್ಬೋದು. ಜೈ ವೀಕ್ಷಕರೇ, ನಾನು ಇಲ್ಲಿ ದುರ್ಗಮ್ಮ ಗುಡಿಯಲ್ಲಿ ಏನು ವಿಶೇಷವಾಗಿ ಪೂಜೆ ಮಾಡಿದ್ದಾರೆ, ಇಲ್ಲಿ ಅಭಿಮಾನಿಗಳು ನೋಡಿದ್ರೆ ಮನೆ ಮಕ್ಕಳ ಥರ ಯಶಿಗಾಗಿರುವಂಥ ಫ್ರೆಂಡ್ಸ್ ಥರ ಇಲ್ಲಿ ಬಂದು ನಿಂತ್ಕೊಂಡು ನಾವೆಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ಆಮೇಲೆ ಬಾಸ್ ಮಾಡ್ತಾ ಇದ್ದಾರೆ. ಮೀಟಿಂಗ್ ಮಾಡ್ತಿದ್ವಿ. ಅದೆಷ್ಟೋ ಜನ ಟ್ರೋಲ್ ಮಾಡಿದ್ರು, ಅವಮಾನ ಮಾಡಿದ್ರು. ಬಾಸ್ ಅದಕ್ಕೂ ತಲೆ ಕಟ್ಸ್ಕೊಂಡಿಲ್ಲ. ಇನ್ಮೇಲಿಂದ ಆ ಟೆರಿಟರಿ ನಂದು, ಈ ಟೆರಿಟರಿ ನಂದು ನಾವು ಬಿಟ್ಬಿಡಿ. ದ ವರ್ಲ್ಡ್ ಈಸ್ ಯಶ್ ಬಾಸ್ ಟೆರಿಟರಿ. ಲೇಡೀಸ್ ಒಬ್ಬರೊಬ್ಬರೇ ಬರ್ತೀರಾ ಇಲ್ಲ ಒಟ್ಟಿಗೆ ಬರ್ತೀರಾ? ಜೈ ಯಶ್ ಬಾಸ್, ಜೈ ಯಶ್ ಬಾಸ್ ನೋಡಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಬಳ್ಳಾರಿ.